ಈಗ ಕಾಂಗ್ರೆಸ್ ನಿರ್ಣಯ ಮಾಡಿ ನಾವು ಇದಕ್ಕೆ ಸದನ ಅಂತ ಈ ಥರ ಹೇಳೋದಿದೆಯಲ್ಲ, ಇದು ನಿಯಮಾವಳಿಗಳ ವಿರುದ್ಧವಾಗಿರ್ತಕ್ಕಂಥ ಮಾತುಗಳು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇಕಾಗ್ತದೆ. ಅದರಿಂದ ನಾನು ಹೇಳ್ತೀನಿ, ನಿರ್ಣಯ ಮಂಡಿಸಿದ್ದೀನಿ, ನಿರ್ಣಯದ ಮೇಲೆ ಮಾತಾಡ್ತೀನಿ. ಆಮೇಲೆ ನೀವು ಏನು ಮಾತಾಡಬೇಕು ನೀವು ಮಾತಾಡಿ, ಚರ್ಚೆಯಲ್ಲಿ ಭಾಗವಹಿಸಿ, ಅದಕ್ಕೆ ವಿರೋಧ ಏನಿಲ್ಲ ನಮ್ಮದು. ಯಾವ ಕಟು ಶಬ್ದಗಳಲ್ಲಿ ಸಂಸದೀಯ ಪದಗಳನ್ನು ಬಳಸಿ ಮಾತಾಡೋದಾದ್ರೆ ಮಾತಾಡಿ, ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಅದು ಬಿಟ್ಬಿಟ್ಟು ಒಂದು ನಿಮಿಷ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಇದರಲ್ಲಿ ಕೊಟ್ಟಿರೋದು ನೋಡಿದಿರಿ, ಇದರಲ್ಲಿ ಕರ್ನಾಟಕ ವಿಧಾನಸಭೆ ಅಂತ ಮುಖ್ಯಮಂತ್ರಿಗಳು ಅಧಿಕೃತ ಪ್ರಕಟಣೆ ಇದೆ. ಇದರಲ್ಲಿ ಅವನೇನು ಹೇಳ್ತಾರೆ ಅಂದ್ರೆ, ಈ ಮೇಲ್ಕಂಡ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಈ ಕೆಳಗಿನಂತೆ ನಿರ್ಣಯ ಮಂಡಿಸಲಾಗಿದೆ ಅಂತ ಅವ್ರು ಹೇಳ್ತಾರೆ. ಯಾರು ಸರ್ವಾನುಮತದಿಂದ ಮಂಡಿಸಿದ್ರೆ ಯಾರು ಮಂಡಿಸಿದ್ದಾರೆ? ನಾವು ಹೇಳೋದಾಗೇನೆ ಸರ್ವಾನುಮತದಿಂದ ನಿರ್ಣಯ ಸದನದಲ್ಲಿ ಮಂಡಿಸಲಾಗಿದೆ ಅನ್ನೋದು ನಾನು ಒಪ್ಕೋತೀನಿ. ಸರ್ವಾನುಮತದಿಂದ ಮಂಡಿಸಲಾಗಿದೆ ಅಂದ್ರೆ ಹೆಂಗೆ? ಈಗ ನಿರ್ಣಯಿಸುವಾಗಲ್ಲ ಅದನ್ನ ಹೇಳುದು. ಹೆಂಗೆ ಸರ್ ನೀವು ವಿರೋಧ ಮಾಡ್ತಿರಲ್ರಿ? ವಿರೋಧ ಮಾಡ್ತಿರಲ್ಲ, ನೀವು ಮಂಡನೆ ನೀವು ವಿರೋಧ ಮಾಡ್ತೀರಿ. ಹೌದು, ನಾವು ಮಂಡಿಸದೆ ಹಂಗೆ. ಹೌದು, ಹಾಗೆ ಮಾಡ್ತೀರಿ. ವಿರೋಧ ಮಾಡಿ, ನೀವು ವಿರೋಧ ಮಾಡೋದಾದ್ರೆ ಮಾಡಿ. ಸರ್ಕಾರದ ನಿರ್ಣಯ ಸರ್ವಾನುಮತ ಅಥವಾ ಇದು ಆಗ್ಲಿ, ವೋಟಿಂಗ್ ಸದನ ಆಗ್ಲಿ, ನಿರ್ಣಯ ಆದ ಮೇಲೆ ನಿರ್ಣಯ ಒಪ್ಪದಾಗ ಮಾತ್ರ ಶಬ್ದ ಉಪಯೋಗ ಮಾಡಬೇಕು. ಸರ್ಕಾರದ ವತಿಯಿಂದ ಮಂಡಿಸಿ ಸರ್ವ ಅಧಿಕಾರದಿಂದ ಅಂತೇಳಿ ಸರ್ವಾನುಮತ ಅಂತ ತೆಗೆದ್ಬಿಡಿ. ಸರ್ವ ಅಧಿಕಾರ ಅಂತ ಹೇಳಿ. ಸರ್ವಾಧಿಕಾರ ನಿಮ್ದು. ಈಗ ಸರ್ವಾಧಿಕಾರ ನಿಮ್ದಪ್ಪ ಸುರೇಶ್ ಅವರೇ, ಸರ್ವಾಧಿಕಾರ ತಮ್ದು.